ಅಮ್ಮ ಈಗ ಬರ್ತಿದ್ದೀರಾ? ಇಷ್ಟೊತ್ತಲ್ಲಿ ಹೋಗಿದ್ರಿ? ಹೇಳಿ ಅಮ್ಮ, ಮಾವ ಎಲ್ಲಿ ಹೋಗಿದ್ರಿ ಇಬ್ರು? ಅದು ಪೂರ್ಣಿ ಲಾಂಗ್ ಡ್ರೈವ್ ಹೋಗಿದ್ವಿ. ಲಾಂಗ್ ಡ್ರೈವಾ? ವಾವ್, ಡ್ರೈವ್ ಮಾಡಿದ್ಯಾರೋ? ಇನ್ಯಾರು? ಮಾವನೇ ಡ್ರೈವ್ ಮಾಡಿರ್ತಾರೆ. ಮಾವ ಡ್ರೈವ್ ಮಾಡ್ಕೊಂಡು ಅವ್ರನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದಾರೆ. ನೀವು ಇದ್ದೀರಾ? ಇಲ್ಲ ಪೂರ್ಣಿ, ಡ್ರೈವ್ ಮಾಡಿದ್ ನಾನೇ, ಆದರೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದು ಅವರು. ಡ್ರೈವ್ ಮಾಡಿದ್ ನೀವು, ಆದ್ರೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದು ಅವರ? ಹೌದು, ಅವ್ರು ಹೋಗೋಣ ಅಂದ್ರು, ನಾನು ಡ್ರೈವ್ ಮಾಡಿದೆ ಅಷ್ಟೆ. ನೋಡಿದ್ರಾ ಅವರಿಬ್ರು ಹೇಗೆ ಲಾಂಗ್ ಡ್ರೈವ್ ಹೋಗಿ ಬಂದಿದ್ದಾರೆ ಅಂತ? ನೀವು ಇದ್ದೀರಾ? ಅಮ್ಮ, ನಿಮ್ಮ ಮಗನ ಸ್ವಲ್ಪ ಬುದ್ಧಿ ಹೇಳಿ. ಬೇಕಾಗಿಲ್ಲ, ಅವ್ರು ಹೇಳಾದ್ಮೇಲೂ ಎಕ್ಸ್ಟ್ರಾ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಬುದ್ಧಿ ಬಂದಿದೆ, ತಾವು ಬನ್ನಿ. ಯಾಕೆ? ಬಾ, ಹೇಳ್ತೀನಿ. ವನಜ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಏನಿರ್ಬೋದು? ಹಲೋ ತುಳಸಿಯವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮನೇಲಿ ಇನ್ನು ಯಾರ ಹತ್ರ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನೇರವಾಗಿ ನಿಮಗೆ ಫೋನ್ ಮಾಡಿದೆ. ಏನಾಯ್ತು ವನಜ ಅವರೇ? ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ? ನಮ್ಮ ಮನೆಯವರು ಅಭಿನ ಮುಂದೆ ಇಟ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ರೆಸಾರ್ಟ್ ಪಬ್ ಅಂತ ಹೇಳ್ತಿದ್ರು, ನಿಮ್ಮ ಮನೆಯವ್ರಿಗೆ ಸಂಬಂಧಪಟ್ಟ ಜಾಗದಲ್ಲಿ. ನನಗೆ ಸಿಗಬೇಕಾಗಿರೋ ಆಸ್ತಿ ಮೇಲೆ ಕಲ್ಲು ಹಾಕಿ ಅವರು ಮಾತ್ರ ಹೇಗೆ ನೆಮ್ಮದಿಯಿಂದ ಇರ್ತಾರೆ ನಾನು ನೋಡ್ತೀನಿ. ಆ ಮನೆನ ಸರ್ವನಾಶ ಮಾಡೋಕ್ಕೆ ಅಭಿನೇ ನನಗೆ ಅಸ್ತ್ರ. ತುಳಸಿಯವರೇ, ಇವ್ರು ಮಾಡಿರೋ ಪಾಪಗಳಿಂದ ನಮಗೆ ತಟ್ಟಿರೋ ಶಾಪನೆ ಸಾಕು. ಇವರಿಂದ ಇನ್ನಷ್ಟು ಪಾಪದ ಕೆಲಸಗಳು ನಡೆಯೋದು ಬೇಡ. ದಯವಿಟ್ಟು ತುಳಸಿಯವರೇ, ಇದೆಲ್ಲ ಇಲ್ಲಿಗೆ ನಿಲ್ಲೋ ಹಾಗೆ ಮಾಡಿ. ತುಳಸಿಯವರೇ ಬನ್ನಿ, ಯಾಕೆ ಹಾಗೆ ನಿಂತ್ಬಿಟ್ರಿ? ಫ್ರೆಶ್ ಅಪ್ ಆಗಿ. ಮಾಧವ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಇಷ್ಟೊತ್ತು ಆಚೆನೇ ಇದ್ವಿ, ಎಷ್ಟೆಲ್ಲ ಮಾತಾಡಿದ್ವಿ, ಏನೆಲ್ಲ ಮಾತಾಡಿದ್ವಿ, ಇನ್ನೂ ಮಾತಾಡೋದಕ್ಕೆ ವಿಷಯ ಉಳ್ಕೊಂಡಿದ್ಯಾ? ವನಜ ಅವ್ರು ಫೋನ್ ಮಾಡಿದ್ರು. ಜನಾರ್ದನ್ ಅವರು ಅಭಿ ಹತ್ರ ಮಾತಾಡ್ತಾ ಇದ್ರಂತೆ. ನಮ್ಮ ಮನೆಗೆ ಸಂಬಂಧಪಟ್ಟ ಜಾಗದಲ್ಲಿ ಇದೆಲ್ಲ ಹೇಗೆ ಸಾಧ್ಯ? ಇಷ್ಟೆಲ್ಲ ಮಾಡುವಾಗ ನಾನು ಸುಮ್ಮನಿರ್ತೀನಿ ಅಂದ್ಕೊಂಡಿದ್ದಾರಾ? ಆ ಜಾಗ ನಮ್ಮ ಕಂಪನಿ ಹೆಸರಲ್ಲಿದೆ. ಆ ಜಾಗದ ಮೇಲೆ ನಮ್ಮ ಮನೆಯವರೆಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಇದೆ, ಒಂದು ಸೆಂಟಿಮೆಂಟ್ ಇದೆ. ನಮ್ಮ ಕಂಪನಿಗೆ ಮೊದಲನೇ ಸಾರಿ ಲಾಭ ಬಂದಾಗ ತಗೊಂಡಿದ್ದ ಜಾಗ ಅದು. ಆ ಜಾಗದಲ್ಲಿ ಫಿಸಿಕಲಿ ಚಾಲೆಂಜ್ ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟಿಸ್ಬೇಕಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಅಂಥ ಪವಿತ್ರವಾದ ಜಾಗದಲ್ಲಿ ಇವರು ಪಬ್ ರಿಸಾರ್ಟ್ ಅಂತ ಹೇಗೆ ಕಟ್ಟಿಸ್ತಾರೆ? ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ನಾನು. ಏನು ನಿನ್ನ ತಲೆ ಹರಟೆ? ಅಮ್ಮನ ಮುಂದೆನೇ ಆಡ್ಕೋತೀಯಾ? ಹೌದು, ಮತ್ತೆ ಅವ್ರು ನೋಡಿ ಲಾಂಗ್ ಡ್ರೈವ್, ಅದು ನೈಟ್ ಡ್ರೈವ್ ಹೋಗಿ ಬಂದಿದ್ದಾರೆ. ನೀವು ಯಾವತ್ತಾದ್ರೂ ನನ್ನನ್ನು ಆ ಥರ ಡ್ರೈವ್ ಕರ್ಕೊಂಡು ಹೋಗಿದ್ದೀರಾ? ಹಲೋ ಮೇಡಮ್, ಅಮ್ಮ ಕರ್ಕೊಂಡು ಹೋಗಿದ್ದು, ಕಾರ್ ಡ್ರೈವ್ ಮಾಡಿದ್ದು ಅವರೇ. ನಿಮ್ಮ ಮಾವ ಅವ್ರ ಜೊತೆ ಆರಾಮಾಗಿ ಕೂತಿದ್ರು ಅಷ್ಟೆ. ನೀನು ಡ್ರೈವ್ ಮಾಡ್ತೀಯ ಅಂದರೆ ಹೇಳು, ನಾನು ನಿನ್ನ ಜೊತೆ ಆರಾಮಾಗಿ ಬರೋಕ್ಕೆ ರೆಡಿ. ಅಯ್ಯೋ, ನಾನು ಕಾರ್ ಓಡಿಸೋದ? ನನಗದೆಲ್ಲ ಬರಲ್ಲಪ್ಪ. ಬರಲ್ಲ ಅಂದ್ಕೊಳ್ಳೋದೇ ತಪ್ಪು. ಅಮ್ಮನ ನೋಡು, ಈ ಏಜಲ್ಲಿ ಡ್ರೈವಿಂಗ್ ಕಲಿತು ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಆರಾಮಾಗಿ ಕಾರ್ ಓಡಿಸ್ತಾರೆ. ನೀನು ಈಗಲೇ 80 ವರ್ಷ ಆಗಿ ಮನೆ ಮೂಲೆಯಲ್ಲಿ ಕೂತ್ಕೊಳ್ಳೋ ಥರ ಮಾತಾಡ್ತಿದ್ಯಾ. ನಾನೇನು ಮನೇಲಿ ಮೂಲೆಯಲ್ಲಿ ಕೂತ್ಕೋಬೇಕು ಅಂತ ಹೇಳಿಲ್ಲ, ಕಾರ್ ಡ್ರೈವ್ ಮಾಡೋಕೆ ಬರಲ್ಲ ಅಂದೆ. ಕಲಿ ಪೂರ್ಣಿ, ಡ್ರೈವಿಂಗ್ ಕಲಿ, ಸ್ವಿಮ್ಮಿಂಗ್ ಕಲಿ, ಹೇಗೋ ಡ್ಯಾನ್ಸ್ ಕಲಿತೀನಿ ಅಂತ ಹೇಳಿದ್ಯಾ. ಅದ್ರ ಜೊತೆ ಸಿಂಗಿಂಗು ಕಲಿ. ಹಾಡ್ತಾ ಆಡ್ತಾ ಡ್ರೈವ್ ಮಾಡ್ತಾ ಮೀನಿನ ಹಾಗೆ ಈಜ್ತಾ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ಳೋದು ಕಲಿ. ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟನ್ನೆಲ್ಲ ಕಲಿಬೇಕಾ? ಹೌದು, ನೀನು ಇದನ್ನೆಲ್ಲ ಕಲಿಬೇಕು. ಯಾವಾಗಲೂ ಬ್ಯುಸಿಯಾಗಿರಬೇಕು. ಮನಸ್ಸು ಆ ಕಡೆ ಈ ಕಡೆ ಯೋಚನೆ ಮಾಡಬಾರ್ದು. ನೀವು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ನನಗೆ ಇವಾಗ ಗೊತ್ತಾಯ್ತು. ನಾನು ಮತ್ತೆ ಅಪ್ಸೆಟ್ ಆಗಿಬಿಡ್ತೀನಿ, ಬೇಜಾರಾಗಿ ಸುಮ್ಮನೆ ಕೂತ್ಕೊಬಿಡ್ತೀನಿ.
ಅಳ್ತೀನಿ, ದುಃಖ ಪಡ್ತೀನಿ, ಏನೇನೋ ಮಾತಾಡಿ ನಿಮಗೂ ಬೇಜಾರು ಮಾಡ್ತೀನಿ. ಅದಕ್ಕೆ ತಾನೇ ನನಗೆ ಬೇಜಾರಾಗಕ್ಕೆ ನೀನು ಏನೇನು ಮಾತಾಡಬೇಕು ಅಂತಿಲ್ಲ. ನಿನ್ನ ಕಣ್ಣು ತುಂಬಿಕೊಂಡ್ರೆ ಸಾಕು, ನನ್ನ ಮನಸ್ಸಿಗೆ ಬೇಜಾರಾಗತ್ತೆ. ಅದಕ್ಕೆ ಹೇಳ್ತಿರೋದು, ನಿನ್ನ ಕಣ್ಣಲ್ಲಿ ಕನಸುಗಳು ತುಂಬ್ಕೊ, ಕಲಿಬೇಕು ಅನ್ನೋ ಆಸೆ ತುಂಬ್ಕೊ. ಹಾಗೆ ನೋಡು, ಜೀವನ ನಮಗೆ ಬೇರೆ ದಿಕ್ಕಲ್ಲೇ ಕರ್ಕೊಂಡು ಹೋಗುತ್ತೆ. ಅಪ್ಪಣೆ ಮಹಾರಾಜ್ರೆ, ನೀವು ಹೇಳ್ದಾಗೆ ನಾನು ಇದನ್ನೆಲ್ಲ ಕಲಿತೀನಿ. ಇದೆಲ್ಲದಕ್ಕಿಂತ ಮೊದಲು ನಾನು ಡ್ಯಾನ್ಸ್ ಕಲಿಬೇಕು ಅಂದ್ಕೊಂಡಿದ್ದೀನಲ್ಲ, ಅದನ್ನೇ ಮುಂದುವರಿಸ್ತೀನಿ. ಅದು ಎಷ್ಟು ಇಷ್ಟ ಪೂರ್ಣಿ ನಿನ್ನ ಡ್ಯಾನ್ಸ್ ಅಂದರೆ. ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಪ್ರಾಣ. ನಿಮಗೆ ಗೊತ್ತಾ, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಮಾತಾಡೋದೇ ಬೇಡ, ಹಾವಭಾವದಲ್ಲೇ ಪ್ರತಿಯೊಂದನ್ನು ಹೇಳ್ಬೋದು. ಹೌದಾ? ಹಾಗಂದ್ರೆ ಡ್ಯಾನ್ಸ್ ಅಂದರೆ ಆ್ಯಕ್ಟ್ ಮಾಡೋದಾ? ಹೌದು, ನಾಟ್ಯಕ್ಕೂ ನಟನೆಗೂ ತುಂಬ ವ್ಯತ್ಯಾಸ ಏನಿಲ್ಲ. ಅದಕ್ಕೆ ನಮ್ಮ ಡ್ಯಾನ್ಸ್ ಫಾರ್ಮಲ್ಲಿ ನವರಸಗಳಿರೋದು. ನವರಸ ಅಂದರೆ ನಟನೆ ಅಲ್ವಾ? ಹಾಗಿದ್ರೆ ನೀನು ಏನೇ ಹೇಳಬೇಕಂದ್ರೂ ಡ್ಯಾನ್ಸಲ್ಲೇ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ವಾವ್, ಇಂಟ್ರೆಸ್ಟಿಂಗ್. ಹೋಗಿ ಊಟ ಮಾಡಿ ಅಂತ ಡ್ಯಾನ್ಸಲ್ಲಿ ಹೇಗೆ ಹೇಳ್ತೀಯಾ? ಹೋಗಿ ಮಲ್ಕೊಳ್ಳಿ ಅಂತ ಹೇಗೆ ಹೇಳ್ತೀಯಾ? ನನ್ನ ಗಟ್ಟಿಯಾಗಿ ತಪ್ಕೊಂಡು ಪ್ರೀತಿ ಮಾಡಿ ಅಂತ ಹೇಗೆ ಹೇಳ್ತೀಯಾ? ಓಹೋ, ನಿಮ್ಗೆ ಇದನ್ನೆಲ್ಲ ಮಾಡಿ ತೋರಿಸ್ಬೇಕಾ? ಹಾಗಿದ್ರೆ ಸಾಹೇಬ್ರು ಡ್ಯಾನ್ಸ್ ಕಲಿತಾರಾ? ಸರಿ, ನಾನೇ ಹೇಳ್ಕೊಡ್ತೀನಿ. ಕೈ ಹಿಂಗೆ ಇಟ್ಕೊಳ್ಳಿ. ಅಭಿ, ನಮ್ಮ ಕಂಪನಿ ಜಾಗದಲ್ಲಿ ಜನಾರ್ದನ್ ರಿಸಾರ್ಟ್ ಮಾಡ್ತಿರೋದು ನಿಜಾನಾ? ಮಾತಾಡು. ಜನಾರ್ದನ್ ಆ ಜಾಗದಲ್ಲಿ ಪಬ್ ಮಾಡ್ತಿರೋದು ನಿಜಾನಾ? ಏನೋ ನಮ್ಮ ಜಾಗದಲ್ಲಿ ಪಬ್ಬು ರೆಸಾರ್ಟಾ? ಅದನ್ನೆಲ್ಲ ಅವ್ರು ಹೇಗೆ ಮಾಡ್ತಾರೆ? ಮಾಡ್ತಾರೆ ಅಲ್ಲ, ಮಾಡ್ತಿದ್ದಾನೆ. ನಾನು ಈಗ ತಾನೇ ನಮ್ಮ ಸ್ಟಾಫ್ ಹತ್ರ ಮಾತಾಡಿದೆ, ಅವರೆಲ್ಲ ವಿಷಯ ಹೇಳಿದರು. ಅವ್ರು ಈಗಾಗಲೇ ಕನ್ಸ್ಟ್ರಕ್ಷನ್ ಶುರು ಮಾಡಿದಾರಂತೆ. ಏನ ಕನ್ಸ್ಟ್ರಕ್ಷನ್ನ? ಏನು ನಡೀತಾ ಇದೆ ಅಭಿ? ಈ ವಿಚಾರನೇ ನಮಗೆ ಗೊತ್ತಿಲ್ಲ. ಎಷ್ಟು ಧೈರ್ಯ ಇರಬೇಕು ಆ ನೀಚನ್ಗೆ? ನಮ್ಮ ಜಾಗದಲ್ಲಿ ಅವನು ಹೇಗೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾನೆ? ಆ ಜಾಗನ ನಾವು ಒಳ್ಳೆ ಉದ್ದೇಶಕ್ಕೆ ಬಳಸಬೇಕು ಅಂತಿದ್ವಿ. ಅಂಥ ಪವಿತ್ರವಾದ ಜಾಗದಲ್ಲಿ ಅವನು ಹೆಂಡ ಮಾಡ್ತಾನಂತ ಒಂದು ಬುದ್ಧಿ ಕಲಿಸ್ತೀನಿ ಅವನಿಗೆ. ಮಾವ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಡ್ಯಾಡ್ ಮತ್ತೆ ಅಭಿ ಇಬ್ರು ಮಾತಾಡ್ಕೊಂಡೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಜಾಗದ ಬಗ್ಗೆ ಇವರೆಲ್ಲ ಹೇಗೆ ನಿರ್ಧಾರ ತಗೋತಾರೆ? ನಿಮ್ಮ ಅಪ್ಪಂದು ಅತಿ ಆಯಿತು. ಒಂದ್ಸಲ ಸುಳ್ಳು ಹೇಳಿ ಪೂರ್ಣಿ ಜೀವನದಲ್ಲಿ ಆಟ ಆಡಿ ಸಾಲದು ಅಂತ ಮತ್ತೆ ನಮ್ಮ ಮನೆ ವಿಷಯಕ್ಕೆ, ಅದು ನಮ್ಮ ಕಂಪ್ನಿ ಜಾಗದ ವಿಷಯಕ್ಕೆ ಹೇಗೆ ತಲೆ ಹಾಕ್ತಾನೆ ಅವನು? ದೊಡ್ಡ ತಗೊಳ್ಬೋಜೆ ಅವನು. ಚಿಕ್ಕಪ್ಪ ಸಾಕು, ಆ ಜಾಗದಲ್ಲಿ ಅವರು ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದಾರೆ. ಹೇಗಿದ್ರು ಆ ಜಾಗ ಖಾಲಿ ಬಿದ್ದಿದೆಯಲ್ಲ, ಅದ್ರ ಬದಲಲ್ಲಿ ಒಂದು ರೆಸಾರ್ಟ್ ಓಪನ್ ಆಗಿದೆ ಅಂದ್ರೆ ದುಡ್ಡು ಬಂದರೆ ತಪ್ಪೇನಿದೆ? ದುಡ್ಡು ದುಡಿಯೋದಕ್ಕೆ 1000 ದಾರಿಗಳಿವೆ. ದುಡಿಯೋದ್ರ ಜೊತೆಗೆ ಸ್ವಲ್ಪ ಎಥಿಕ್ಸು ಇರಬೇಕು. ಪಬ್ಬು ರಿಸಾರ್ಟ್ ಅಂತೆಲ್ಲ ಮಾಡಿ ನಮಗೆ ದುಡಿಯೋ ಅವಶ್ಯಕತೆ ಇಲ್ಲ. ಆದರೆ ನನಗಿದೆ. ನೀವಿನ್ನೂ ಹಳೆ ಕಾಲದಲ್ಲೇ ಇದ್ದೀರಾ. ಈ ಕಾಲದಲ್ಲಿ ಪಬ್ಬು ರೆಸಾರ್ಟ್ ಮಾಡಿದ್ರೆ ಏನೂ ತಪ್ಪಿಲ್ಲ. ಬಿಸ್ನೆಸ್ ಅಲ್ಲಿ ಅಪ್ಡೇಟ್ ಆಗಬೇಕು. ಆದ್ರೆ ಆ ಜಾಗದಲ್ಲಿ ವಿಕಲಚೇತನ ಮಕ್ಕಳಿಗೆ ಸ್ಕೂಲ್ ಕಟ್ಟಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ತಂದೆ. ಸ್ಕೂಲು ಆಶ್ರಮ ಕಟ್ಟೋದಕ್ಕೆ ನಾವೇನು NGO ನಡೆಸ್ತಾ ಇಲ್ಲ. ತಮ್ಮ ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳಕ್ ಆಗದೇ ಇರೋರು ಬೇರೆಯವ್ರ ಮಕ್ಕಳು ಉಸಾಬ್ರಿಗೆ ಹೋಗಬಾರ್ದು. ಸ್ಟಾಪ್ ಇಟ್ ಅಭಿ. ನೀನು ಏನೇ ಹೇಳಿದ್ರು ಆ ಜಾಗದಲ್ಲಿ ಪಬ್ಬು ರೆಸಾರ್ಟ್ ಆಗೋಕ್ಕೆ ನಾವಂತೂ ಬಿಡಲ್ಲ. ಈಗಿಂದೀಗಲೇ ಹೋಗಿ ಆ ಜಾಗನ ನಾನು ಖಾಲಿ ಮಾಡಿಸ್ತೀನಿ. ನಾನು ಅಲ್ಲಿಗೆ ಹೋಗಕ್ ಬಿಡಲ್ಲ. ನೀವ್ ಯಾರು ಅಲ್ಲಿಗೆ ಹೋಗಬಾರ್ದು. ಹೋಗಬಾರ್ದಾ? ಏನು ಮಾತಾಡ್ತಿದ್ಯಾ ನೀನು? ಅದು ನಮ್ಮ ಜಾಗ. ನಮ್ಮ ಜಾಗದಲ್ಲಿ ಕೆಲಸ ಶುರು ಮಾಡಿಸೋದಕ್ಕೆ ಅವನು ಯಾರು?
ಅವನು ನಿನಗೆ ಮಾವನೇ ಇರ್ಬೋದು. ಹಾಗಂತ ಅದೇ ಸಲಿಗೆಲಿ ಕಂಪ್ನಿ ವಿಚಾರಕ್ಕೆ ನಮ್ಮನೆ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಅಷ್ಟಕ್ಕೂ ಅವನು ಅಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಅವನಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಯಾರೋ ಪರ್ಮಿಷನ್ ಕೊಟ್ಟಿದ್ದು? ಹೇಳು, ಯಾರು ಪರ್ಮಿಷನ್ ಕೊಟ್ಟಿದ್ದು? ನಾನೇ. ಸಿರಿ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆಯಾ? ಅರೆ ಸಮರ್, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಕೊಡಿ, ನಾನು ಮಾಡ್ತೀನಿ. ಅದೆಲ್ಲ ಆಗಲ್ಲ. ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡೋಕೆ ಟ್ರೈ ಮಾಡ್ತೀನಿ. ತಾವಿವಾಗ ಈ ಕೆಲಸ ಮಾಡೋದನ್ನ ಬಿಟ್ಟು ನಮ್ಮ ಮಗು ಜೊತೆ ಮಾತಾಡ್ಕೊಂಡು ಆರಾಮಾಗಿರಿ. ಅದು ಸರಿ, ಸಾಹೇಬ್ರು ಏನಂತಾರೆ? ಏನಾದರೂ ಫೀಲ್ ಆಗ್ತಿದ್ಯಾ? ಇಲ್ಲ ಸಮರ್, ಆ ಥರ ಎಲ್ಲ ಏನೂ ಫೀಲ್ ಆಗ್ತಾ ಇಲ್ಲ. ಸಮರ್ಥ್, ಇನ್ನೊಂದು ವಿಷಯ, ಯಾವುದಕ್ಕೂ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಚೆಕಪ್ ಎಲ್ಲ ಆದಮೇಲೆ ಮನೆಯಲ್ಲಿ ಎಲ್ಲರ ಹತ್ರನೂ ಹೇಳೋಣ. ಇಲ್ಲಿವರೆಗೂ ಪ್ಲೀಸ್ ಯಾರಿಗೂ ಹೇಳಬೇಡ. ಆಯ್ತು, ಯಾರಿಗೂ ಹೇಳಲ್ಲ. ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದ್ಮೇಲೆ ನಮ್ಮ ಪಾಪು ಕಾಣಿಸುತ್ತಲ್ವಾ? ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಬಂದೇ ಸಮರ್, ತಗೋ, ಈ ದುಡ್ಡನ್ನ ತಗೊಂಡು ಹೋಗಿ 1 ವಾರಕ್ಕಾಗೋಷ್ಟು ರೇಷನ್ ತಗೊಂಡ್ ಬಾ. ಇದು ತಾತನ ಪೆನ್ಷನ್ ದುಡ್ಡು. ಅವ್ರು ಕೊಟ್ಟಿದ್ದಷ್ಟು ದುಡ್ಡು ಇದರಲ್ಲೇ ಇದೆ. ಮೊದಲು ಹೋಗಿ 1 ವಾರಕ್ಕಾಗೋಷ್ಟು ರೇಷನ್ ತಂದ್ಬಿಡು. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಸರಿ ಆಯ್ತು, ಈಗಲೂ ರೇಷನ್ ತರ್ತೇನೆ. ಸರ್, ನೀವು ಒಳಗೆ ಬನ್ನಿ ಸರ್. ಸರ್, ಕೂತ್ಕೊಳ್ಳಿ. ಏನ್ರಿ ಕುತ್ಕೊಳ್ಳೋದು? ಗಂಡ ಹೆಂಡತಿ ಆರಾಮ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ, ದುಡ್ಡಿಸ್ಕೊಂಡು ನೀವು ಆರಾಮಾಗಿದ್ದೀರಾ. ನಾವು ದುಡ್ಡು ಕೊಟ್ಟರು ಈ ತರ ಮನೆ ಮನೆ ತಿರುಗ್ತಾ ಇರಬೇಕು. ಬಡ್ಡಿಗೆ 1 ಲಕ್ಷ ಇಸ್ಕೊಂಡು 1 ವರ್ಷ ಆಯ್ತು, ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಇಲ್ಲ ಸರ್, ಮುಂದಿನ ವಾರ ಬಡ್ಡಿ ದುಡ್ಡನ್ನ ಅರೇಂಜ್ ಮಾಡ್ಬಿಡ್ತೀನಿ. ಇನ್ನು ಬಡ್ಡಿ ಬರುತ್ತೆ ಅಂತ ಕಾಕು ಗೊತ್ತಿರ್ಬೇಕಾ? ಅದು ಮುಂದಿನ ವಾರ. ನನ್ನ ಕೈಲಾಗಲ್ಲಪ್ಪ. 1 ಅಲ್ಲ 2 ಅಲ್ಲ 8% ಬಡ್ಡಿ. ಬಡ್ಡಿನೇ 40,000 ಆಗೈತೆ. ಅಷ್ಟು ದುಡ್ಡನ್ನು ಈಗಲೇ ಇಲ್ಲೇ ಕೊಟ್ಬಿಟ್ರೆ ನಾನು ಹೊರಟೋಗ್ತೀನಿ. ಇಲ್ಲ ಅಂತಂದ್ರೆ ಮನೆ ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ. ರಮೇಶ, ಏನು ಮುಖ ನೋಡ್ತಾ ಇದ್ದೀಯಾ? ಆ ಟಿವಿ, ಆ ಸೋಫಾ, ಟೇಬಲ್, ಚೇರ್ ಎಲ್ಲ ಎತ್ಕೊಂಡು ಹೋಗೋ. ಹೋಗಿದೆ ಆಟೋದ ತುಂಬ. ಅಯ್ಯಯ್ಯೋ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅದೆಲ್ಲ ನಮ್ಮ ತಾತನ ವಸ್ತುಗಳು. ಅವ್ರು ಅದ್ರ ಮೇಲೆಲ್ಲ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಸರಿ ಹೋಯ್ತು, ಅಸಲು ಇಲ್ಲ, ಬಡ್ಡಿ ಇಲ್ಲ. ಈ ಕಡೆ ಚೇರು, ಟೇಬಲ್, ಟಿವಿಗೆ ಕೈ ಹಾಕಿದ್ರೆ ತಾತಂದು ಅಂತೀರಾ. ನಿಮ್ಮಂತವರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಬೀದಿ ಬಿಡ್ಬೇಕು. ಸರ್, ಸರ್, ದುಡ್ಡೇ ಎಷ್ಟಿದೆ? 10,000 ಇದೆ ಸರ್. 10,000 ಯಾವ್ದಕ್ಕೂ ಸಾಕಾಗಲ್ಲ. ನಾಳೆ ಇಷ್ಟೊತ್ತಿಗೆ 30,000 ಬಡ್ಡಿ ಲೆಕ್ಕಕ್ಕೆ, ಮುಂದಿನ ತಿಂಗಳು 1 ಲಕ್ಷ ಅಷ್ಟು ಲೆಕ್ಕಕ್ಕೆ. ಇದಿಷ್ಟು ಕೊಡ್ಲಿಲ್ಲ ಅಂದ್ರೆ ನಿಮ್ ತಾತಂದಾದ್ರೂ ಸರಿ, ನಿಮ್ ಮುತ್ತಾತಂದ್ರಾದ್ರೂ ಸರಿ, ಈ ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ. ರೆಡಿಯಾ ರಮೇಶ? ಸಮರ್, ತಾತ ರೇಷನ್ಗೆ ಅಂತ ಪಾಪ ಅವ್ರ ಪೆನ್ಷನ್ ದುಡ್ಡೆಲ್ಲ ನಮಗೆ ಕೊಟ್ಟಿದ್ರು. ಅಷ್ಟು ದುಡ್ಡು ಹೊರಟೋಯ್ತಲ್ಲ, ಹೀಗೇನು ಮಾಡೋದು?
ನೀನೇನು ತಲೆ ಕೆಡ್ಸ್ಕೊಬೇಡ ಸಿರಿ. ನಾನು ಹೋಗಿ ಇವತ್ತು ಸಂಬಳ ಕೇಳ್ತೀನಿ, ಹೇಗಾದರೂ ಅಡ್ಜಸ್ಟ್ ಮಾಡೋಣ. ಏನು ನೀನ್ ಪರ್ಮಿಷನ್ ಕೊಟ್ಯಾ? ಹೌದು, ಆ ಜಾಗನ ಅವ್ರಿಗೆ ಲೀಸ್ ಕೊಟ್ಟಿದ್ದೀನಿ. ಎಲ್ಲ ರೆಕಾರ್ಡ್ಸ್ಗೂ ನಾನೇ ಸೈನ್ ಮಾಡಿದ್ದೀನಿ. ತಲೆ ಕೆಟ್ಟಿದ್ಯಾವೇ ನಿನಗೆ? ನಮ್ಮನ್ನೆಲ್ಲ ಒಂದು ಮಾತು ಕೇಳದೆ ಇದೆಲ್ಲ ಹೇಗೆ ಮಾಡಿದೆ ನೀನು? ಆ ಜಾಗ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ದು ನೀನು ಅವನ ಹೆಸರಿಗೆ ಹೇಗೆ ಮಾಡಿದೆ? ತಪ್ಪೇನು? ಆ ಜಾಗನ ನಾನೇನು ಫ್ರೀಯಾಗಿ ಕೊಟ್ಟಿಲ್ವಲ್ಲ, ಅವರು ನನಗೆ ಹೆಣ್ಣು ಕೊಟ್ಟು ಮಾವ ಬಿಸ್ನೆಸ್ ಮಾಡ್ತೀನಿ ಅಂದ್ರು ಕೊಟ್ಟಿದ್ದೀನಿ. ಆ ಜಾಗ ಕಂಪ್ನಿ ಹೆಸರಲ್ಲಿರೋದು ಅಂತ ನನಗೂ ಗೊತ್ತು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಖಾಲಿ ಬಿದ್ದಿರೋ ಜಾಗನ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋ ಅಧಿಕಾರ ಇರೋದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ. ಅಧಿಕಾರ ಅನ್ನೋ ಹೆಸರಲ್ಲಿ ಈ ರೀತಿ ತಲೆ ಕೆಟ್ಟಿರೋ ಕೆಲಸ ಮಾಡ್ತಾರ? ನನಗೆ ಗೊತ್ತು, ನೀವೆಲ್ಲ ಹೀಗೆ ಅಪೋಸ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ದುಡ್ಡು ಮಾಡ್ತೀನಿ, ಬೆಳಿತೀನಿ, ಲಾಭ ಮಾಡ್ತೀನಿ ಅಂದ್ರೆ ನಿಮ್ಗೆ ಯಾರಿಗೂ ಸಹಿಸ್ಕೊಳಕ್ಕಾಗಲ್ಲ ಅಲ್ವಾ? ಈ ಮನೇಲಿ ಎಲ್ರೂ ಮನಸ್ಸು ಒಂದೇ ಥರ ಇಲ್ಲ. ನಾನು ಸೋಲ್ಬೇಕು ಅಂತಾನೆ ಕೆಲವರು ಕಾಯ್ತಾ ಇದ್ದೀರಾ. ನಾನು ಸೋತು ಮೂಲೆ ಗುಂಪಾದ್ರೆ ನನ್ನ ಜಾಗಕ್ಕೆ ಇನ್ಯಾರನ್ನಾದ್ರೂ ಕರ್ಕೊಂಡು ಬರ್ಬೋದಲ್ವಾ? ಮಾತು ಮಿತಿ ಮೀರ್ತಿದೆ. ನಾವೀಗ ಮಾತಾಡ್ತಿರೋದು ಆ ಜಾಗದ ಬಗ್ಗೆ. ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ಆ ಜಾಗದ ಮೇಲೆ ನನಗೂ ಅಧಿಕಾರ ಇದೆ. ಅದು ಚಿನ್ನದಂಥ ಜಾಗ, ಒಳ್ಳೆ ಬಿಸ್ನೆಸ್ ಆಗುವಂಥ ಜಾಗ. ಆ ಜಾಗನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಿಮ್ಗೆ ಯಾರಿಗೂ ಬುದ್ಧಿ ಇರಲಿಲ್ಲ. ಅಂಥದ್ರಲ್ಲಿ ಖಾಲಿಯಾಗಿ ಬಿದ್ದಿದ್ದ ಜಾಗದಲ್ಲಿ ಕೋಟಿ ಕೋಟಿ ದುಡಿಬೋದು ಅಂತ ಪಪ್ಪ ನನಗೆ ಹೇಳಿದ್ರು. ಹೀಗಿರುವಾಗ ನನ್ನ ಥಾಟ್ಸ್ಗೆ, ನನ್ನ ಬಿಸ್ನೆಸ್ ಐಡಿಯಾಸ್ಗೆ ನೀವು ಯಾಕೆ ಅಡ್ಡ ಬರ್ತೀರಾ? ಇದು ಮನೆ ಹಾಳು ಮಾಡೋ ಐಡಿಯಾ. ಅದಕ್ಕೆ ನೋಡಬಿ, ನಮ್ಮ ಬಿಸ್ನೆಸ್ ಏನೇನಿದೆಯೋ ಅದನ್ನಷ್ಟೇ ನೋಡಿಕೊಂಡು ಅದನ್ನು ಇಂಪ್ರೂವ್ ಮಾಡೋದು ನೋಡು. ಈ ಪಬ್ಬು, ಬಾರು, ರೆಸಾರ್ಟು ಅಂತೆಲ್ಲ ಹೋಗ್ಬೇಡ. ಅದು ನಮ್ಮಂಥವ್ರಿಗಲ್ಲ ಕಣೋ. ಹೌದು, ಮೊದಲು ಆ ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿಸು. ಈಗಿಂದೀಗಲೇ ಅಲ್ಲಿ ಎಲ್ಲ ಕೆಲಸನೂ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಮಾಡಲ್ಲ. ಬೆಳಿಬೇಕು ಅನ್ನೋನ ತುಳಿಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ. ಈ ಮನೇಲಿ ನಾನು ಎಲ್ರಿಗಿಂತ ಚೆನ್ನಾಗಿ ಬೆಳೆದು ಲಾಭ ಮಾಡೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಾನು ನಿಮ್ಮ ಮುಂದೆ ಬೆಪ್ಪನ ಹಾಗೆ ಬಯಸ್ಕೊಂಡು ಕೈ ಕಟ್ಕೊಂಡು ನಿಂತಿರ್ಬೇಕು. ಆಗ್ಲೇ ನಿಮಗೆ ಖುಷಿ ಅಲ್ವಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಭಿ? ನಾವೆಲ್ಲ ಮಾತಾಡ್ತಿರೋದು ನಿನ್ನ ಒಳ್ಳೇದಕ್ಕೆ. ಈಗಿರೋ ಕಂಪನಿ ಮೇಲೆ ಗಮನ ಹರಿಸು, ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡು, ಅದರಿಂದ ಲಾಭ ಮಾಡು. ನಾವೆಲ್ಲ ಖುಷಿ ಪಡ್ತೀವಿ. ಲಾಭ ಹೇಗೆ ಮಾಡಬೇಕು ಅಂತ ನೀವು ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಾನು ಪಪ್ಪ ಹತ್ರ ಮಾತಾಡಿದ್ದೀನಿ, ಅದನ್ನೇ ಮಾಡ್ತೀನಿ. ಆ ಜನಾರ್ದನ್ ಪೂರ್ಣಿ ವಿಷಯದಲ್ಲಿ ಏನೆಲ್ಲ ಮಾಡಿದ್ರು ಅಂತ ಗೊತ್ತಿದ್ದೋ ಈ ರೀತಿ ಹೇಳ್ತಿದ್ಯಾ ಅಭಿ? ಹೌದು, ಗೊತ್ತಿದ್ದೆ ಹೇಳ್ತಾ ಇದ್ದೀನಿ. ಅವರು ಎಲ್ಲರ ವಿಷಯದಲ್ಲೂ ಒಳ್ಳೆ ಉದ್ದೇಶ ಇಟ್ಕೊಂಡೆ ಹಾಗೆ ಮಾಡಿದ್ದು. ಆದರೆ ಆ ಉದ್ದೇಶ ನಿಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಅವ್ರ ಉದ್ದೇಶದಿಂದ ಅತ್ತಿಗೆಗೆ ಅಪ್ಪ ಅಮ್ಮನ ಪ್ರೀತಿನೂ ಸಿಕ್ತಿತ್ತು, ಆಸ್ತಿನೂ ಉಳ್ಕೋತಿತ್ತು. ಅದರಲ್ಲಿ ತಪ್ಪೇನಿದೆ? ಶಟಪ್ ಅಭಿ. ಆಸ್ತಿಗೋಸ್ಕರ ಸಂಬಂಧಗಳ ಜೊತೆ ಆಟ ಆಡೋದು ಸರಿನಾ? ಮಾವ, ಡ್ಯಾಡ್ ಈ ರೀತಿ ಮಾಡಿದ್ದಾಗ್ಲಿ, ಪೂರ್ಣಿ ಅಕ್ಕನ ಮಗಳು ಅಂತ ಹೇಳಿದ್ದಾಗ್ಲಿ ನಿಮ್ಮ ಪ್ರಕಾರ ತಪ್ಪಿರ್ಬೋದು. ಆದರೆ ಅವ್ರು ಯಾಕೆ ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿಲ್ಲ? ನೀನು ಟೆನ್ಷನ್ ಮಾಡ್ಕೋಬೇಡ ದೀಪಿಕಾ. ಇವ್ರಿಗೆ ಯಾರಿಗೂ ಪಪ್ಪ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಸೆಗಳು ಇಟ್ಕೊಂಡಿದ್ದಾರೆ. ಡೋಂಟ್ ವರಿ, ನಾನು ಅವ್ರ ಜೊತೆಗೆ ಸ್ಟ್ರಾಂಗ್ ಆಗಿ ನಿಂತ್ಕೋತೀನಿ. ಇವ್ರು ಯಾರು ಏನೇ ಹೇಳಿದ್ರು ನಾನು ಜಗ್ಗಲ್ಲ. ಆ ಜಾಗದಲ್ಲಿ ರೆಸಾರ್ಟ್ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಾಗಿದೆ.
ಆ ಕೆಲಸನೂ ನಡೀತಾ ಇದೆ. ಅದೆಲ್ಲ ಹಾಗೆ ಆಗುತ್ತೆ. ಎಷ್ಟೋ ಮಾತಾಡ್ತಿದೀಯ ನೀನು. ಚಿಕ್ಕ ಹುಡುಗ ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ಸುಮ್ಮನಿದ್ರೆ ಹೋಗ್ತಾ ಹೋಗ್ತಾ ಕೆಟ್ಟಾರಿನೇ ಹಿಡಿತಿದ್ಯಾ ನೀನು. ನಿನ್ನ ಹತ್ರ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಆ ಪರ್ಮಿಷನ್ನ ವಾಪಸ್ ತಗೋ. ಏನು ಹೊಡಿತೀರಾ? ಹೊಡೆದನ್ನೆಲ್ಲ ಹೆದರಿಸ್ಬೋದು ಅಂದ್ಕೊಂಡಿದ್ದೀರಾ? ಇಲ್ಲ, ಇಷ್ಟೆಲ್ಲ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಆ ಪರ್ಮಿಷನ್ನ ವಾಪಸ್ ತಗೊಳ್ಳಲ್ಲ. ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ.